ಅಣ್ಣ ನೋವಲ್ವಾ? ಏನೂ ಅಲ್ಲ. ನಿಮ್ಮ ಮುಂದೆ ಬರಬಾರ್ದು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಈ ರೀತಿ ಆಗಿದ್ದು ಡಾನ್ಸ್ ಒಂದು ಪರ್ಫಾರ್ಮೆನ್ಸ್ ಇದ್ದಿದ್ದು 1 ವೀಕ್ ಇದ್ದಾಗ ಈ ರೀತಿ ನನಗೆ ಕಾಲು ಪೆಟ್ಟಾಯಿತು. ಜಸ್ಟ್ ಎಲ್ಲೋ ಹೊರಗಡೆ ಹೋಗಿದ್ದಾಗ ಸ್ಲಿಪ್ ಆಗಿ ಸ್ವಲ್ಪ ಊತ ಬಂದಿತ್ತು. ಅದಾದಮೇಲೆ ನಡೆಯೋಕ್ಕೆ ಆಗ್ತಿರಲಿಲ್ಲ. ಇದರಲ್ಲೇ ಐ ಯೂಸ್ ಟು ಮ್ಯಾನೇಜ್ ಸಮ್‌ಹೌ. ಬಟ್ ದಿನ ದಿನ ಹೋಗ್ದಂಗೆ ಮಾಮೂಲಿ ಇದ್ರ ಹತ್ರ ಇರುತ್ತಲ್ಲ ಆ್ಯಂಕಲ್ ಹಿಂದೆಗಡೆ ಫುಲ್ಲು ಊತ ಬಂದ್ಬಿಟ್ಟಿತ್ತು. ಸೊ ಹೋಗಿ ಪಟ್ಟಿ ಹಾಕ್ಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದು. ಅವ್ರಿಗೆ ನಾನು ಒಂದೇ ಹೇಳಿದ್ದು ಡ್ಯಾನ್ಸ್ ಮಾಡಲೇಬೇಕು ಅಂತ. ಸರಿ ನಾನು ರೆಡಿ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಫುಲ್ಲು ಕಾಲೆಲ್ಲ ಒಂಥರ ಏನಂತ ಹೇಳೋದು ಮಸಾಜ್ ಎಲ್ಲ ಮಾಡಿ ಫುಲ್ಲು ನೆಟ್ಟಿಗೆ ಎಲ್ಲ ತೆಗೆದು ಈ ರೀತಿ ಪಟ್ಟು ಹಾಕಿದ್ರು. ಫುಲ್ಲು ಹಿಂದಿನ ದಿನದ ರಿಹರ್ಸಲ್ ಎಲ್ಲ ಸ್ಟೇಜ್ ರಿಹರ್ಸಲ್ಲು ಅದಾದಮೇಲೆ ಅದ್ರ ಹಿಂದಿನ ದಿನದ 2 ಡಾನ್ಸ್ ಕ್ಲಾಸಲ್ಲಿ ರಿಹರ್ಸಲ್ ಎಲ್ಲ ನಾನು ಇದನ್ನ ಹಾಕ್ಕೊಂಡೇ ಮಾಡಿದ್ದೆ. ಆನ್ ದ ಸ್ಟೇಜ್ ಆಲ್ಸೋ ನಾನು ಇದನ್ನ ಹಾಕ್ಕೊಂಡೇ ಮಾಡಿದ್ದೀನಿ. ಅಂದರೆ ಇದು ಹಾಕಿದ್ಮೇಲೆ ಏನು ಅಷ್ಟೇನು ನೋವಿರಲಿಲ್ಲ. ಬಟ್ ಆಬ್ವಿಯಸ್ಲಿ ಇದು ಹಾಕಿದಾಗ ಒಂದು ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ. ಸ್ವಲ್ಪ ಟೈಟ್ ಅಂತೆಲ್ಲ ಅನ್ನಿಸ್ತಿರುತ್ತೆ. ಬಟ್ ನೋವಿತ್ತಲ್ಲ, ಸೊ ಇದನ್ನು ಹಾಕಿಸ್ಕೊಳ್ಳೋದೇ ಲಾಸ್ಟ್ ಆಪ್ಷನ್ ಆಗಿತ್ತು. ಇಲ್ಲ ಅಂತಂದರೆ ಡಾನ್ಸ್ ಮಾಡಬಾರ್ದಾಗಿತ್ತು. ಸೊ ಏನು ಮಾಡೋದು, ಪರವಾಗಿಲ್ಲ, ಇದು ನಂಗೆ ಡಾನ್ಸ್ ಮಾಡಲೇಬೇಕು ಅನ್ನೋ ಒಂಥರ ಡಿಸಿಷನ್ ತೊಗೊಂಡ್ಬಿಟ್ಟಿದೆ. ಚೆನ್ನಾಗಿರುತ್ತೆ, ಈ ಆಪರ್ಚುನಿಟಿ ತಿರ್ಗಾ ಸಿಗಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಇದನ್ನು ಹಾಕಿಸ್ಕೊಂಡ್ವಿ. ಬಟ್ ಇಟ್ ವಾಸ್ ರಿಯಲಿ ಪೇನ್ಫುಲ್. ತುಂಬ ಅಂದರೆ ನನಗೇನು ಅಂತಂದರೆ ಕೃವಿ ಹೇಳಿದ್ರು, "ನಿಂಗೆ ನೋವು ಬರುತ್ತೆ, ಒಂದ್ಸಲ ಹೋಗ್ಬಿಟ್ಟು ಇವ್ರ ಹತ್ರನೇ ನಾವು ಯೂಶುವಲಿ ಪಟ್ಟು ಹಾಕ್ಸೋದು, ಏನೇ ತೊಂದರೆ ಆದ್ರೂ ಈ ಥರ ಸ್ಲಿಪ್ ಆದಾಗ ನೋವು ಬರುತ್ತೆ, ಒಂದ್ಸಲ ಹಾಕಿಸ್ಕೊಂಡ್ಬಿಡು" ಅಂತ. ನಾನೇನು ಅನ್ಕೊಂಡೆ ಅಂತಂದರೆ ಎಲ್ಲಿ ಡಾನ್ಸ್ ಕ್ಯಾನ್ಸಲ್ ಆಗಿಬಿಡುತ್ತೋ, ಅವ್ರು ಎಲ್ಲಿ ಡಾನ್ಸ್ ಮಾಡಬೇಡ ಅಂತ ಹೇಳ್ಬಿಡ್ತಾರೋ ಅಂತ ಅಂದ್ಬಿಟ್ಟು, ಬೇಡ ಪರವಾಗಿಲ್ಲ ತಡೀತೀನಿ, ನೋವು ಏನು ಆಗಲ್ಲ ಆಗಲ್ಲ ಅಂತ ಅಂದ್ಬಿಟ್ಟು 2 ಟು 3 ಡೇಸ್ ನಾನು ಇದನ್ನು ಹಾಗೇನೇ ಇಟ್ಕೊಂಡಿದ್ದೆ. ಅದಾದಮೇಲೆ ತಡಿಯೋಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ಊತ ದಿನದಿಂದ ದಿನಕ್ಕೆ ಊತನೂ ಅಂತಂದರೆ ಸ್ವೆಲ್ಲಿಂಗು ಜಾಸ್ತಿ ಆಗ್ತಾಯಿತ್ತು ಹಿಂದೆಗಡೆ ಹ್ಯಾಂಕಲ್ ಹತ್ರ, ಜೊತೆಗೆ ಪೇಯ್ನು ಜಾಸ್ತಿ ಆಗ್ತಾಯಿತ್ತು. ಒಂಥರ ನಿಂತ್ಕೊಳ್ಳೋಕ್ಕಾಗ್ತಿರಲಿಲ್ಲ ಲೆಫ್ಟ್ ಕಾಲ ಮೇಲೆ ಭಾರ ಬಿಟ್ಟು. ಆ ರೀತಿ ಆಗ್ತಾನೆ ಇತ್ತಾ. ಸೊ ಇದು ಲಾಸ್ಟ್ ಆಪ್ಷನ್ ನಮಗಿದೇ ಇದ್ದಿದ್ದು. ಬಟ್ ಅವ್ರು ಹೋಗಿ ಫೋನಲ್ಲೇ ಕೇಳಿದಾಗ ಈ ರೀತಿ ಡ್ಯಾನ್ಸ್ ಎಲ್ಲ ಇದೆ ಅಂತ ಹೇಳಿದಾಗ, "ಇಲ್ಲ ಬನ್ನಿ ನಾನು ಸರಿ ಮಾಡ್ಕೊಡ್ತೀನಿ" ಅಂತೆಲ್ಲ ಹೇಳಿದ್ರ. ಅವಾಗ ನಂಗೊಂಥರ ಫುಲ್ಲು ಒಳ್ಳೆ ರಿಲೀಫ್ ಅಂತ ಅನ್ನಿಸ್ತು. ಹಾಗೇನೇ ಅಲ್ವಾ, ಏನಾದರೂ ನಮಗೆ ಒಳ್ಳೇದಾಗಬೇಕು ಅಂತಂದರೆ ಅಥವಾ ಏನೋ ನಾವು ಏನು ಅಂದ್ಕೊಳ್ತೀವೋ ಅದಾಗಬೇಕು ಅಂತಂದರೆ ಆಬ್ವಿಯಸ್ಲಿ ಅಲ್ಲಿ ಅಡೆತಡೆಗಳಿದ್ದೇ ಇರುತ್ತೆ. ಸೊ ಅದನ್ನು ನಾವು ದಾಟ್ಕೊಂಡು ಹೋದಾಗ್ಲೇ ನಾವೇನಾದರೂ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಅಂತ ನಂಗೆ ತುಂಬ ಫೀಲ್ ಆಗುತ್ತೆ. ನನ್ನ ಒಂದು ವಿಚಾರದಲ್ಲಂತೂ ತುಂಬ ಅಡೆತಡೆಗಳು, ತುಂಬ ಕೆಟ್ಟ ಕಣ್ಣುಗಳು, ಅಂದರೆ ಒಳ್ಳೆ ಮನಸ್ಸಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಅವ್ರಿಗೆ. ಬಟ್ ನಿಜವಾಗ್ಲೂ ಒಳ್ಳೆ ಮನಸ್ಸೇ ಇರಲ್ಲ. ತುಂಬ ಹರ್ಟ್ ಮಾಡ್ತಾರೆ, ತುಂಬ ಜನಗಳು ಹರ್ಟ್ ಮಾಡ್ತಾರೆ. ಈಗಂತೂ ರೀಸೆಂಟಾಗಂತೂ ಅದೇ ಆಗ್ಬಿಟ್ಟಿದೆ. ಇದು ಫೇಸ್ ಪ್ಯಾಕ್. ನಾನು ಆನ್ ದ ಸ್ಟೇಜ್ ಪರ್ಫಾರ್ಮೆನ್ಸ್ ಡೇ ನಾನು ಈ ಒಂದು ಪ್ಯಾಕ್‌ನ ಹಾಕ್ಕೊಂಡಿದ್ದೆ. ಇನ್‌ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೆ. ತುಂಬ ಜನ ಇದನ್ನು ಶೇರ್ ಮಾಡಿ ಅಂತ ಕೇಳಿದ್ರಿ. ಅದಕ್ಕೋಸ್ಕರ ಶೇರ್ ಮಾಡ್ತಿದ್ದೀನಿ. ನಾನು ಯಾವುದೇ ರೀತಿ ಏನೇ ಫಂಕ್ಷನ್‌ಲಿ, ಏನೇ ಪಾರ್ಟೀಸಲ್ಲಿ ನಮ್ಗೆ ಏನೇ ಇಂಪಾರ್ಟೆಂಟ್ ಇದ್ದಿದ್ರೂ ನಾನು ಯಾವುದೇ ರೀತಿ ಫೇಶಿಯಲ್ಲು, ಕ್ಲೀನಪ್ಸ್ ಎಲ್ಲ ಮಾಡಲ್ಲ. ಮನೆಯಲ್ಲೇನೆ ನಾನು ಹೋಮ್ ರೆಮಿಡೀಸ್‌ನ ಮಾಡ್ಕೊಳ್ಳೋದು. ಇದಕ್ಕೆ 1 ಸ್ಪೂನಷ್ಟು ಕಾಫಿ ಪೌಡರ್‌ನ ತೊಗೊಳ್ಬೇಕು ಆ್ಯಂಡ್ 1 ಸ್ಪೂನಷ್ಟು ಹನಿನ ತೊಗೊಳ್ಬೇಕು. ಹನಿ ಹಾಕಿದ್ರೆ ಮುಖಕ್ಕೆ ಅದೇನೋ ಆಗುತ್ತೆ, ವೈಟ್ ಎಲ್ಲ ಆಗ್ಬಿಡುತ್ತೆ ಕೂದಲೆಲ್ಲ, ಅದೆಲ್ಲ ಏನೂ ಇಲ್ಲ. ನಾನು ಬಳಸೋದು ಆರ್ಗ್ಯಾನಿಕ್ ಹನಿ. ಅದನ್ನ ಹಾಕಿ ಚೆನ್ನಾಗಿ ನೀವು ಮಸಾಜ್ ಮಾಡಿ ಒಂದು 10 ನಿಮಿಷ ಬಿಟ್ಟರೆ ಈ ರೀತಿ ಗ್ಲೋಯಿಂಗ್ ಸ್ಕಿನ್ ಆಗುತ್ತೆ. ಈ ರೀತಿ ರೆಡಿಯಾಗಿದ್ರು. ಆ್ಯಂಡ್ ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ಅದಿತಿಗೆ ನಾನು ಮೇಕಪ್ ಮಾಡಿಸಿದ್ದು. ಫಸ್ಟ್ ಮೇಕಪ್ ಅವ್ರಿಗೆ ಅವ್ರ ಬಣ್ಣ ಹಚ್ಚಿದ್ದು ಇದೇನೆ. ಎಲ್ಲಾನು ಚೆನ್ನಾಗಿರುತ್ತೆ ಅಲ್ಲ, ಮಕ್ಳಿಗೆ ಫಸ್ಟ್ ಪರ್ಫಾರ್ಮೆನ್ಸು, ಫಸ್ಟ್ ಡೇ ಆಫ್ ಸ್ಕೂಲು. ಇನ್ನೂ ನಾವು ಫಸ್ಟ್ ಡೇ ಆಫ್ ಸ್ಕೂಲ್‌ನ ಎಕ್ಸ್‌ಪೀರಿಯನ್ಸ್ ಮಾಡಿಲ್ಲ ಅದಿತಿ ವಿಚಾರದಲ್ಲಿ. ಬಟ್ ಫಸ್ಟ್ ಪರ್ಫಾರ್ಮೆನ್ಸ್, ಸ್ಟೇಜ್ ಪರ್ಫಾರ್ಮೆನ್ಸು ಮತ್ತು ಫಸ್ಟ್ ಮೇಕಪ್ಪು ಇದು ವಿಡಿಯೋ ಇರಲಿ ಅಂತ ಅಂದ್ಬಿಟ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಪ್ಯಾಚಿ ಪ್ಯಾಚಿ ಆಗಲ್ಲಲ್ಲ? ಇಲ್ಲ ಇಲ್ಲ. ಮೇಲ್ನಡೆ ವೇಟ್ ಮಾಡಿ. ನನಗೊಂದು ಇದಿರುತ್ತೆ, ನೋಡಿ ನಾವು ಇವಕ್ಕನ್ನು ಫಾಲೋ ಮಾಡ್ತೀವಿ, ನಾನು ಫಾಲೋ ಮಾಡ್ತಿದ್ದೀನಿ ಅಂತ. ನೀವೇನು ಮಾಡು. ಅಜಿಟ್ ಮಾಡಬೇಕು. ಏನು ಗೊತ್ತಾ,
ನಾನು ಏನು ಫೇಕಾಗಿ ಹೇಳ್ಬೋದಿತ್ತು ಅಪ್ಪ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹಿಂದೆ ಒಂದು ಮುಂದೆ ಒಂದು ಮಾಡ್ಬೋದಿತ್ತು. ಬಟ್ ನಾನು ಡೈರೆಕ್ಟಾಗಿ ಏನಕ್ಕೆ ಕೇಳ್ತಿದ್ದೀನಿ ಅಂತಂದರೆ ಪ್ರಾಬ್ಲಮ್ ಆದಾಗ ತುಂಬ ಜನ ಹೆಂಗೆ ಮಾತಾಡಿರ್ತಾರೆ ಗೊತ್ತಾ. ಅದಿತಿ ಕಣ್ ಕ್ಲೀನಾಗಿ ಮುಚ್ಚಬೇಕು, ಇವಾಗ ತೆಗಿಬಾರ್ದು, ಓಕೆನಾ? ಓಪನ್ ಮಾಡಬೇಡ. ಕ್ಲೋಸ್ ಮಾಡು. ಅಂದ್ರೆ ಶೂನು ನೋಡಿ ಒಂದೇ ಥರ. ಹೆಂಗ್ ಬಂತು ಅಷ್ಟು ಫಾಲೋವರ್? ಸ್ಟ್ರಗಲ್. ಏನ್ ಸ್ಟ್ರಗಲ್ಲು, ಏನ್ ಮಾಡ್ತೀರಾ? ಹೌದಾ, ಸರಿ ನೀನು ಮಾಡು ನೋಡೋಣ. ಅಂದರೆ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ Close ಮಾಡಿ, close ಮಾಡಿ. ಲಾಂಗ್ ಟೈಮ್. ಮನೆಗೆ ಹೋಗಿ ಪೇಷನ್ಸ್ ಏನೇನು ಸ್ಟ್ರಗಲ್ ಮಾಡಿದ್ದೀರಾ ಅಂತ ಯೋಚನೆ ಮಾಡು. 170K ಇದ್ದಾಗ ಹ್ಯಾಕ್ ಆಗಿ ತಿರ್ಗಾ 150K ಬರಬೇಕು ಅಂದರೆ ಜೀರೋ ತಿರ್ಗಾ ಫಸ್ಟಿಂದ ಮಾಡಿದ್ದು. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ಅಂತ ನನಗಂತೂ ಅನ್ನಿಸ್ತು. ಮೇಕಪ್ ಮಾಡ್ತಾರೆ ಅಂತ ಹೇಳಿದಾಗ ಅದಿತಿ ಕೂತ್ಕೊಳ್ತಾರ ಅಂದರೆ ಐಲೈನರ್ ಎಲ್ಲ ಹಚ್ಬೇಕಾದ್ರೆ ಮಕ್ಳಿಗೆ ಯೂಶ್ವಲಿ ಕಣ್ಣೆಲ್ಲ ಓಪನ್ ಮಾಡ್ತಾರೆ, ಏನು ರಗಳೇನೋ ಅದೆಲ್ಲ ಅಮ್ಮಂದಿರಾಗಿ ತುಂಬ ಓವರ್ ಥಿಂಕ್ ಮಾಡ್ತೀವಿ ಅಲ್ವಾ. ಸೊ ಮೇಕಪ್ನ ಎಲ್ಲಿ ಹಾಳು ಮಾಡ್ಕೊಂಡು ಬಿಡ್ತಾರೋ, ಎಷ್ಟು ಮುಂಚೆ ಮೇಕಪ್ ಮಾಡ್ತಾರೋ ಅದೆಲ್ಲ ತುಂಬ ಯೋಚನೆ ಇತ್ತು. ಬಟ್ ಟ್ರಸ್ಟ್ ಮೀ, ಅದಿತಿ ಅಂತೂ ಲಿಪ್ ಕ್ಲೋಸ್ ಮಾಡೋದಕ್ಕೂ ರೆಡಿ ಇರಲಿಲ್ಲ ಆಫ್ಟರ್ ಮೇಕಪ್. ಆ್ಯಂಡ್ ಒಂದೇ ಒಂದು ಸ್ವಲ್ಪನೂ ಸಹ ಮೇಕಪ್ನ ಹಾಳು ಮಾಡ್ಕೊಂಡಿರಲಿಲ್ಲ. ಎಲ್ಲ ಮಕ್ಳುಗಳ್ಗೂ ಬಿಫೋರ್ ಸ್ಟೇಜ್ ಒಂದು ಸ್ವಲ್ಪ ಟಚ್ ಅಪ್ ಮಾಡಿದ್ರು, ಬಟ್ ಅವ್ರು ಟಚ್ ಅಪ್ ಮಾಡುವಾಗ್ಲೂ ಏನೂ ಹಾಳು ಮಾಡ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ಅಮ್ಮಂದಿರಾಗಿ ಅಪ್ಪಂದಿರಾಗಿ ನಾವೇನೇ ತುಂಬ ಓವರ್ ಟೆನ್ಷನ್ನು, ಓವರ್ ಕೇರ್ ಮಾಡ್ತಿರ್ತೀವಿ. ಬಟ್ ಮಕ್ಳಿಗೆಲ್ಲ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಎಲ್ಲ ಗೊತ್ತಿರುತ್ತೆ. ಬಟ್ ಆಬ್ವಿಯಸ್ಲಿ ಮಕ್ಕಳೇ ಒಂದು ಸ್ವಲ್ಪ ಎಲ್ಲ ಹಾಳು ಮಾಡ್ಕೊಳ್ತಾರೆ, ಇಟ್ಸ್ ಫೈನ್. ಬಟ್ ಸ್ಟಿಲ್ ನಮಗಿಂತ ಮಕ್ಳಿಗೆ ಚೆನ್ನಾಗಿ ಎಲ್ಲ ಗೊತ್ತಿರುತ್ತೆ. ಅದೇ ಅಲ್ವಾ, ಮಕ್ಕಳು ಒಂಥರ ಬ್ಲ್ಯಾಂಕ್ ಅಂದರೆ ಹುಟ್ಟಿದಾಗಲ ಟ್ಯಾಬುಲಾ ರಸ ಅಂತ ಹೇಳ್ತಾರೆ ಮಕ್ಕಳನ್ನ. ಅಂತಂದರೆ ಅವರು ಒಂದು ವೈಟ್ ಪೇಪರ್ ಥರ. ಸೊ ನಾವು ಅದರಲ್ಲಿ ಏನನ್ನ ಫಿಲ್ ಮಾಡ್ತೀವಿ ಆ ರೀತಿ ಅವ್ರು ಡೆವಲಪ್ ಆಗ್ತಾರೆ ಅಂತ. ಸೊ ವೈಟ್ ಕ್ಲೀನ್ ಸ್ಲೇಟ್ ಅಂತ ಹೇಳ್ತೀವಿ ಮಕ್ಕಳನ್ನ. ಮಕ್ಕಳ ಬ್ರೈನನ್ನು ಆ ರೀತಿ ಹೇಳ್ತಾರೆ. ಅದು ಒಂದು ರಿಸರ್ಚ್, ಟ್ಯಾಬುಲಾ ರಸ ಅಂತ ಹೇಳ್ತಾರೆ. ಇದು ಡ್ಯಾನ್ಸ್ ಪರ್ಫಾರ್ಮೆನ್ಸು. ನಾನು ಇಲ್ಲಿ ಯೂಟ್ಯೂಬಲ್ಲಿ ನಾನು ವೀಡಿಯೋ ಹಾಕೋಕ್ಕಾಗಲ್ಲ, ಒಂಥರ ಕಾಪಿ ರೈಟ್ಸ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ. ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಕಾಲಲ್ಲಿ ಆ ಪಟ್ಟು ಹಾಕ್ಕೊಂಡೇ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿರೋದು. ಇದು ಹಾಕ್ಕೊಂಡಿದ್ದರಿಂದ ನಂಗೆ ಡ್ಯಾನ್ಸ್ ಮಾಡೋದಕ್ಕೆ ಏನೂ ತೊಂದರೆ ಆಗಲಿಲ್ಲ. ಸಮ್‌ಹೌ ಐ ಮ್ಯಾನೇಜ್ಡ್. ಫುಲ್ಲು ಡೀಟೇಲಾಗಿ ನೀವು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಚೆಕ್ ಮಾಡಿ. ರೀಲ್‌ನ ಪೋಸ್ಟ್ ಮಾಡಿದ್ದೀನಿ. ತುಂಬ ಅಪ್ರಿಸಿಯೇಷನ್ಸು, ಕಾಮೆಂಟ್ಸ್ ಮಾಡ್ತಿದ್ದೀರಾ, ಚೆನ್ನಾಗಿದ್ದು ಮಾಡಿದ್ದೀರಾ ಅಂತ. ಆ್ಯಂಡ್ ನೀವು ನಿಮ್ಮ ಹಸ್ಬೆಂಡ್ ವಿಚಾರದಲ್ಲಿ ತುಂಬ ಲಕ್ಕಿ ಅಂತಲೂ ಹೇಳಿದ್ದೀರಾ. ಹೌದು, ಕ್ರೂವಿ ಸಪೋರ್ಟ್ ಮಾಡಿರಲಿಲ್ಲ ಅಂದಿದ್ರೆ, ಇಲ್ಲ ಬೇಡ ನಂಗೆ ಮಕ್ಳನ್ನ ನೋಡ್ಕೊಳಕ್ಕಾಗಲ್ಲ ಅಂತ ಅಂದಿದ್ದರೆ ನಾನು ಈ ಡಿಸಿಷನ್ ತೊಗೊಳಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಅವಿಷ್ಕಾ 9 ಮಂತ್ಸ್ ಇವಾಗ ತುಂಬ ಏನಂತ ಹೇಳೋದು, ನಿಂತ್ಕೊಳ್ಳೋದಕ್ಕೆಲ್ಲ ಶುರು ಮಾಡಿಬಿಟ್ಟಿದ್ದಾರೆ. ಎಷ್ಟು ಸಲ ಬಿದ್ದಿದ್ದಾರೆ ಗೊತ್ತಾ? ಅವ್ರು ಬಿದ್ದಾಗ ಏನು ಮಾಡ್ಕೊಂಡ್ರು ಅಂತ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಹಾಕ್ತೀನಿ. ಸೊ ಐ ಡೆಫಿನೆಟ್ಲಿ ಥ್ಯಾಂಕ್ಸ್ ಟು ಕ್ರೂವಿ ಆ್ಯಂಡ್ ಅದಿತಿ, ಅವಿಷ್ಕಾ ಈ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಅವರೇ ಕಾರಣ. ಆ್ಯಂಡ್ ನನ್ನ ಎಪಿಕ್ ಡ್ಯಾನ್ಸ್ ವರ್ಲ್ಡು, ಸಂತು ಮಾಸ್ಟರು, ಪ್ರಿಯಾಂಕಾ, ನವೀನ್ ಮಾಸ್ಟರು ಇವ್ರಿಗೆಲ್ಲರಿಗೂ ಆಬ್ವಿಯಸ್ಲಿ ಕ್ರೆಡಿಟ್ ಹೋಗೇ ಹೋಗುತ್ತೆ. ಇವ್ರು 3 ಜನಕ್ಕೆ ಸ್ವಲ್ಪ ಜಾಸ್ತಿ ಅಂತ ಅನಿಸುತ್ತೆ. ಇವ್ರ ಸಪೋರ್ಟ್ ಇಲ್ಲ ಅಂದಿದ್ರೆ ಆಬ್ವಿಯಸ್ಲಿ ನಾನು ಡಿಸಿಷನ್ನೂ ತೊಗೊಳಕ್ಕಾಗ್ತಿರಲಿಲ್ಲ. ಇದು ಒಂದಿನ ಮಧ್ಯಾಹ್ನ ಮಾಮೂಲಿ ಅಡುಗೆ ನಾನೇನೋ ಮಾಡ್ತಾಯಿದ್ದೆ. ಆರಾಮಾಗಿ ಆಟ ಆಡ್ತಿದ್ರು ಅದಿತಿ ಮತ್ತು ಅವಿಷ್ಕಾ ಇಬ್ಬರೂ. ಏನು ಮಾಡಿದ್ದಾರೆ ಅಂತಂದರೆ ಜೋರಾಗಿ, ಈಗ ಎಷ್ಟು ಫಾಸ್ಟಾಗಿ ಕ್ರಾಲ್ ಮಾಡ್ತಾರೆ ಅಂತಂದರೆ ಅಷ್ಟು ಫಾಸ್ಟಾಗಿ ಕ್ರಾಲ್ ಮಾಡ್ತಾರೆ. ಏನು ಸ್ಲಿಪ್ ಆಯಿತೋ, ಅವ್ರು ಹಾಕ್ಕೊಂಡಿದ್ದು ಪ್ಯಾಂಟ್ ಸ್ಲಿಪ್ ಆಯಿತೋ ಏನೋ ಗೊತ್ತಿಲ್ಲ, ಜೋರಾಗಿ ಮಾಮೂಲಿ ಮಕ್ಕಡೆ ಬಿದ್ದು ಈ ರೀತಿ ತುಟಿ ಊದ್ಕೊಂಡಿರೋದು. ಮಕ್ಕಡೆ ಬಿದ್ದಾಗ ಹತ್ರ ಹೋಗಿ ನೋಡಿದೆ, ಅವಾಗ ಏನೋ ನಂಗೆ ಗೊತ್ತಾಗ್ಲಿಲ್ಲ ಏನಾಗಿದೆ ಅಂತ. ಆಮೇಲೆ ಸ್ವಲ್ಪ ಹೊತ್ತು ಒಂದು 2-3 ನಿಮಿಷ ಆದಮೇಲೆ ತುಟಿ ಈ ರೀತಿ ಬರ್ರಂತ ಊದ್ಕೊಂಡ್ಬಿಟ್ಟಿತ್ತು. ಎಷ್ಟು ಹೇಳೋದು, ಅವರು ಫಾಸ್ಟಾಗಿ ಎಲ್ಲ ಮೈಲ್ ಸ್ಟೋನ್ ಮಾಡ್ತಾರೆ ಅಂತಂದ್ರೆ ಅಷ್ಟು ಫಾಸ್ಟಾಗಿ ಮಾಡ್ತಾರೆ. ಯಪ್ಪ, ಈಗ ಹುಟ್ಟದಂಗಿದೆ. ಆ ಒಂದು ಹಾಸ್ಪಿಟಲಲ್ಲಿ ನಾವು ಫೇಸ್ ಮಾಡಿದ್ದು ಯಾರೂ ಇಲ್ಲದೇನೆ ನಾವು 3 ಜನ. ಆ್ಯಂಡ್ ಜೊತೆಗೆ ಅವಿಷ್ಕಾ ಮೇ 22 4 ಜನ ಆದ್ವಿ. ಆ ಸ್ಟ್ರಗಲ್ಸ್ ಇನ್ನೂ ನೆನಪಿದೆ. ಜಸ್ಟ್ ಎಸ್ಟರ್ಡೇ ಥರ ಇದೆ ಬಾಣಂತನ. ಅದೆಲ್ಲ ಆಲ್ರೆಡಿ ಇವ್ರಿಗೆ 9 ಮಂತ್ಸು. ಯಪ್ಪ, ಟೈಮ್ ಹೇಗೆ ಹೋಗ್ತಿದೆ ಅಂತಲೇ ಗೊತ್ತಾಗಲ್ಲ. ಇನ್ನು 3 ತಿಂಗಳಲ್ಲಿ ಇವರು 1 ವರ್ಷ ಆಗೋಗ್ಬಿಡತ್ತೆ. ಆಲ್ರೆಡಿ ನಿಂತ್ಕೊಳ್ಳೋದಕ್ಕೆ ಶುರು ಮಾಡ್ತಿದ್ದಾರೆ.
ಹೆಜ್ಜೆ ಇಡೋದಕ್ಕೆಲ್ಲ ಒಂಥರ ಗೊತ್ತಾಗುತ್ತೆ ಅಲ್ಲ ಆ ಒಂದು ಮೈಲ್‌ಸ್ಟೋನ್ ಏನು ಅಂತ, ಅದೆಲ್ಲನೂ ಶುರು ಆಗ್ತಿದೆ. ಈ ರೀತಿ ಬಿದ್ದಾಗ ಮಕ್ಳಿಗೆ ಏನು ಮಾಡಬೇಕು ಅಂತಂದ್ರೆ, ನಾನೇನು ಮಾಡಿದೆ ಅಂತಂದ್ರೆ ಕ್ಯಾರೆಟ್‌ನ ಯೂಶುವಲಿ ಕಟ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಡ್ತೀವಿ. ಅಂದರೆ ಇವಾಗ ಇಬ್ರಿಗೂನು ಟೈಮ್ ಕೊಡಬೇಕು, ಜಾಸ್ತಿ ಅಡುಗೆ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು, ಅದಕ್ಕೋಸ್ಕರ ಕಟ್ ಮಾಡಿಬಿಟ್ಟು ತರಕಾರಿಗಳನ್ನೆಲ್ಲ ಪೀಲ್ ಎಲ್ಲ ಮಾಡಿ ಇಟ್ಟಿರ್ತೀನಿ. ಅದನ್ನು ನಾನು ಚಿಲ್ಡ್ ಕ್ಯಾರೆಟ್‌ನ ಕೊಟ್ಟಿದ್ದೀನಿ. ನೀವು ಇಟ್ಟಿಲ್ಲ ಅಂತಂದರೆ ಸ್ವಲ್ಪ ಹೊತ್ತು ಇಟ್ಟು ಕೊಡ್ಬೋದು. ಈ ಚಿಲ್ಡ್ ಕ್ಯಾರೆಟ್‌ನ ಕೊಟ್ಟಾಗ ಊತ ಬೇಗ ಕಡಿಮೆ ಆಗುತ್ತೆ. ಅವರು ಊತ ಇತ್ತಲ್ಲ ಅದೇ ಜಾಗದಲ್ಲಿ ಒಂದು ಸ್ವಲ್ಪ ಸಕ್ ಮಾಡ್ತಿದ್ರು ಈ ಕ್ಯಾರೆಟ್‌ನ ಚಿಲ್ಡ್ ಇತ್ತಲ್ಲ ಅಂತಂದರೆ ಫ್ರಿಡ್ಜಲ್ಲಿ ಇಟ್ಟಿದ್ದಿದ್ದು. ಇದು ಆಬ್ವಿಯಸ್ಲಿ ಫ್ರಿಡ್ಜಲ್ಲಿ ಇಟ್ಟಿದ್ದೀವಿ ಅಂತಂದರೆ ಕೋಲ್ಡ್ ಇದ್ದೇ ಇರುತ್ತಲ್ವಾ. ಸೊ ಊತ ಕಡಿಮೆ ಆಗುತ್ತೆ ಅಂತ ನಿಮ್ಮ ಮಕ್ಳಿಗೇನಾದರೂ ಟೀತಿಂಗ್ ಟೈಮಲ್ಲಿ ತುಂಬ ಬಾಯಿಗೇನಾದರೂ ಹಾಕ್ತಿದ್ದಾರೆ 6 ಮಂತ್ಸಿಂದಾನೇ ಈ ರೀತಿ ಮಾಡ್ಬೋದು. ಟೀತಿಂಗ್ಗೆ ಏನೇನು ಮಾಡಬೇಕು ಅಂತ ನಾನು ನೆಕ್ಸ್ಟು ಯಾವುದಾದ್ರೂ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಏನೇನು ಟಿಪ್ಸ್‌ನ ಫಾಲೋ ಮಾಡಬೇಕು ಮಕ್ಳಿಗೆ ನೋವಾಗ್ತಿದ್ದಾಗ ಅಂತ. ಇದು ಊತ ಬೇಗನೆ ಕಡಿಮೆ ಆಯಿತು. ಮಕ್ಳಿಗೆ ಯಾವ ರೀತಿ ಮಜ್ಜಿಗೆ ಕೊಡಬೇಕು, ಮಜ್ಜಿಗೆ ಕೊಡೋದು ಸೇಫಾ ಅಂತ ಮಜ್ಜಿಗೆ ಕೇಳೋದಾದ್ರೆ ಬೇಡವಾ? ನಿದ್ದೆ ಬಂದ್ಬಿಟ್ಟಿದೆ, ಮಜ್ಜಿಗೆ ಇರ್ತೀನಿ. ಹಿಂಗೆ ನಾಯಿ ಮರಿಗಳ ಹಾಲು ಕುಡಿಯೋದು. ಆಯ್ತಾ? ಸಾಕು ಬಿಡಿ. ಬೇಕಾ? ಆಯ್ತು, ಇನ್ನು ಸ್ವಲ್ಪ ಆಯ್ತು, ನಿಂಗೂ ಕೊಡ್ತೀನಿ. ಈಗ ಅದಿತಿ ಟರ್ನ್. ಆಯ್ತು, ಓಕೆ. ನೀವು 2 ಸಲನಾ? ಆಯ್ತು, ಇವಾಗ ನಿಮಿಷ. ಆಯ್ತು, ಇವಾಗ ಅವಿಷ್ಕ ಟರ್ನ್. ಅವಿಷ್ಕ ತಗೊಳ್ಳಿ ಟರ್ನ್. ಆಯ್ತು, ಅದಿತಿ ಕೊಟ್ಟೆ. ಈಗ ಇಬ್ರು ಶೇರಿಂಗ್ ಇಸ್ ಕೇರಿಂಗ್ ಮಗಳೇ. ನೋಡಿದ್ರಿ ಅಲ್ಲ, ಅವಿಷ್ಕಂಗೆ ಮಜ್ಜಿಗೆ ಅಂದರೆ ಅಷ್ಟು ಇಷ್ಟ, ಅದಿತಿಗೂ ಮಜ್ಜಿಗೆ ಇಷ್ಟ. ಮಕ್ಕಳಿಗೆ ಮಜ್ಜಿಗೆ ಕೊಡ್ಬೋದು. 6 ಮಂತ್ಸ್ 7 ಮಂತ್ಸಿಂದಾನೇ ನೀವು ಶುರು ಮಾಡ್ಬೋದು ಮಜ್ಜಿಗೆ ಕೊಡೋದಕ್ಕೆ. ಮನೆಯಲ್ಲೇ ರಾತ್ರಿ ಹಾಕಿರುವಂತಹ ಒಂದು ಹಾಲನ್ನ ನಾಳೆ ಮಧ್ಯಾಹ್ನದ ಹಾಗೆ ಫುಲ್ಲು ಕಂಪ್ಲೀಟಾಗಿ ತೆಳು ಕಡೆದ್ಬಿಟ್ಟು ಮಜ್ಜಿಗೆನ ಬಟರ್ ಮಿಲ್ಕ್ ಮಾಡಿ ನೀವು ಮಕ್ಕಳಿಗೆ ಕೊಡ್ಬೋದು. ತುಂಬ ಒಳ್ಳೆಯದು, ಹೀಟ್ ಆಗಲ್ಲ ಮಕ್ಕಳಿಗೆ. ಆ್ಯಂಡ್ ಆಲ್ಸೋ ಇದು ಪ್ರೋಟೀನ್ ಅಲ್ವಾ, ಹಾಲಿನ ಅಂಶಗಳು ಮಕ್ಕಳಿಗೆ ಒಳ್ಳೆಯದು. ಆ್ಯಂಡ್ ಈ ಒಂದು ಬಿಸಿಲು ಟೈಮಲ್ಲಿ ಈಗ ಆಲ್ರೆಡಿ ಬೇಸಿಗೆ ಎಲ್ಲ ಶುರುವಾಗಿದೆ, ಒಳ್ಳೆಯದು. ಯಾವುದೇ ರೀತಿ ಕೋಲ್ಡ್ ಆಗಲ್ಲ. ದಯವಿಟ್ಟು ಯೋಚನೆ ಮಾಡೋಕ್ಕೆ ಹೋಗಬೇಡಿ ಮಜ್ಜಿಗೆ ಮೊಸರಿಂದ ಕೋಲ್ಡ್ ಆಗುತ್ತೆ ಅಂತ. ಆ್ಯಂಡ್ ಇನ್ನೂ ಕೆಲವರು ಹೇಳ್ತಾರೆ ಹಾಲು ಕೊಟ್ಟರು ಮಕ್ಕಳಿಗೆ ಕೋಲ್ಡ್ ಆಗುತ್ತೆ, ಕಫ ಆಗುತ್ತೆ ಅಂತ. ಏನೂ ಆಗಲ್ಲ, ದಯವಿಟ್ಟು ಕೊಡಿ. ಆ್ಯಂಡ್ ಅವಿಷ್ಕಂಗೆ ಇವಾಗ ನಾನು ಒಂದು ವಾರದಲ್ಲಿ 2 ರಿಂದ 3 ಸಲ ಮಜ್ಜಿಗೆ ಕೊಡ್ತಾ ಇದ್ದೀನಿ. ಈಗ ಇನ್ನೂ ಜಾಸ್ತಿ ಮಾಡಬೇಕು. ದಿನಾಗಲೂ ಕೊಟ್ಟರು ಏನೂ ಆಗಲ್ಲ, ಟು ಬಿ ಫ್ರ್ಯಾಂಕ್. ತುಂಬ ಇಷ್ಟಪಟ್ಟು ಕುಡಿತಾರೆ. ಅವ್ರಿಗೆ ಸ್ಟಾಪ್ ಮಾಡಿದ್ರೆ ಇಷ್ಟ ಆಗಲ್ಲ ಮಜ್ಜಿಗೆನ. ನೀವು ಆಲ್ರೆಡಿ ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ನೋಡಿದ್ರಿ ಅಲ್ಲ. ಸೊ ಈ ರೀತಿ ಮಕ್ಕಳಿಗೆ ಮಜ್ಜಿಗೆ ಕೊಡ್ಬೋದು. ತುಂಬ ತೆಳು ಮಾಡಿಕೊಡಿ, ತುಂಬ ಗಟ್ಟಿ ಕೊಡೋಕ್ಕೆ ಹೋಗಬೇಡಿ. ಆ್ಯಂಡ್ ಚಿಟಿಕೆ ಉಪ್ಪು ಹಾಕಿದ್ದೀನಿ, ತುಂಬ ಜಾಸ್ತಿ ಏನು ಉಪ್ಪು ಹಾಕಿಲ್ಲ. 6 ತಿಂಗಳಿಂದಾನೇ ನೀವು ಸಾಲಿಡ್‌ನ ಶುರು ಮಾಡಿದಾಗ ಉಪ್ಪು ಕೊಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಈ ರೀತಿ ಅವರು ಮಜ್ಜಿಗೆ ಕುಡಿತಾ ಇದ್ದಾರೆ. ಇದು ಕ್ಲಿಪ್ಪಿಂಗ್ ಇತ್ತು ಆ್ಯಕ್ಚುಲಿ, ಇದು ನಾರ್ಮಲ್ಲು ಪೋರ್ಟ್ರೇಟಲ್ಲಿ ನಾನು ಮಾಡ್ಕೊಂಡಿದ್ದಿದ್ದು. ಅವ್ರು ಹೆಂಗೆ ಎಂಜಾಯ್ ಮಾಡ್ತಾರೆ ಮಜ್ಜಿಗೆನ ಅಂತ ಅಂದ್ಬಿಟ್ಟು ವಿಡಿಯೋ ಇತ್ತಲ್ಲ, ಇದನ್ನೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಯಾವ ರೀತಿ ಕೊಡಬೇಕು ಅಂತ ಶೇರ್ ಮಾಡ್ತೀನಿ ಅಂತ. ಸೊ ಅದಕ್ಕೋಸ್ಕರ ಇದೇ ವಿಡಿಯೋ ಇತ್ತು ಅಂತ ಅಂದ್ಬಿಟ್ಟು ಇದೇ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಮಕ್ಕಳಿಗೆ ಕೊಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ, ಏನೂ ತೊಂದರೆ ಆಗಲ್ಲ, ಕೋಲ್ಡ್ ಎಲ್ಲ ಏನೂ ಆಗಲ್ಲ. ನೀವು ಕೊಡಿ, ಮಧ್ಯಾಹ್ನದ ಹೊತ್ತು ಕೊಡಿ, ನೈಟೆಲ್ಲ ಕೊಡಕ್ಕೆ ಹೋಗಬೇಡಿ. ಮಧ್ಯಾಹ್ನದ ಹೊತ್ತು ಕೊಟ್ಟಾಗ ಅವ್ರಿಗೂ ಊಟ ಆದಮೇಲೆ ನಾನು ಇದನ್ನು ಕೊಡ್ತಾ ಇರೋದು. ಊಟ ಆದಮೇಲೆ ಒಂದು 10 ನಿಮಿಷ ಆಗಿತ್ತು, ಅದಾದಮೇಲೆ ಇದನ್ನು ಕೊಡ್ತಾ ಇದ್ದೀನಿ. ಏನು ತೊಂದರೆ ಇಲ್ಲ, ನೀವು ನಿಮ್ಮ ಮಕ್ಕಳಿಗೆ ಮಜ್ಜಿಗೆ ಕೊಡ್ಬೋದು, ಎಂಜಾಯ್ ಮಾಡ್ತಾರೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನಾವೇನು ಅಂದ್ಕೊಳ್ತೀವಿ, ನಾವೇ ಏನೇನೋ ಅಸಂಪ್ಷನ್ಸ್‌ನ ಇಟ್ಕೊಂಡು ಮಕ್ಕಳಿಗೆ ಅದು ಕೊಡಲ್ಲ, ಇದು ಕೊಡಲ್ಲ, ತುಪ್ಪ ಕೊಡಲ್ಲ, ಮಜ್ಜಿಗೆ ಕೊಡಲ್ಲ, ಹಾಲು ಕೊಡಲ್ಲ, ಅದೆಲ್ಲ ಮಾಡ್ತಿರ್ತೀವಿ. ಏನೂ ಇಲ್ಲ, ಮಕ್ಕಳಿಗೆ ಎಲ್ಲನೂ ಬೇಕು. ನಾವೇನೇನು ತಿಂತೀವೋ ಮಕ್ಕಳೂ ಅದೆಲ್ಲನೂ ತಿನ್ನಬೇಕು. ಒಂದು ವರ್ಷದಲ್ಲಿ ಮಕ್ಕಳು ಏನೆಲ್ಲ ತಿಂತಾರೋ, ಅಂದರೆ ಆಹಾರದ ಒಂದು ಇಂಗ್ರೀಡಿಯೆಂಟ್ಸಲ್ಲಿ ಇರಬಹುದು, ಪದಾರ್ಥಗಳಲ್ಲಿರ್ಬೋದು, ತರಕಾರಿ, ಹಣ್ಣುಗಳಲ್ಲಿ, ಅವರು ಅದನ್ನು ಲೈಫ್ ಲಾಂಗ್ ತಿಂತಾರೆ ಅಂತ ರಿಸರ್ಚ್ ಹೇಳುತ್ತೆ. ಸೊ ಎಲ್ಲನೂ ನಿಮ್ಮ ಮಕ್ಕಳಿಗೆ ನೀವು ಕೊಡಿ. ಎಲ್ಲನೂ ಮಕ್ಕಳು ಟೇಸ್ಟ್ ಮಾಡಬೇಕು, ಎಂಜಾಯ್ ಮಾಡಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣವಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.